ಸರಿ, ಬನ್ನಿ ಶುರು ಮಾಡೋಣ. ನಾವು ತಿನ್ನುವ ಆಹಾರ ನಿಜವಾಗಿಯೂ ನಮ್ಮ ಫೀಲ್ ಗುಡ್ ಸಿಸ್ಟಮ್ನ ಹಾಳು ಮಾಡ್ತಿದ್ಯಾ? ಈ ಪ್ರಶ್ನೆಯನ್ನೇ ಇವತ್ತು ನಾವು ಆಳವಾಗಿ ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ಒಂದು ಸಖತ್ ಹೋಲಿಕೆ ನೋಡೋಣ. ಒಂದು ವೇಳೆ ಫೆರಾರಿಗೆ ಸೀಮೆ ಎಣ್ಣೆ ಹಾಕಿದ್ರೆ ಏನಾಗತ್ತೆ? ಇಂಜಿನ್ ಸೀಸ್ ಆಗುತ್ತಾ ಅಲ್ವಾ? ಈ ಒಂದು ವಾಕ್ಯ ನಮ್ಮ ಇವತ್ತಿನ ಇಡೀ ಚರ್ಚೆಯ ಅಡಿಪಾಯ. ನೋಡಿ, ಸಾಮಾನ್ಯವಾಗಿ ಚೆನ್ನಾಗಿರೋದು, ಖುಷಿಯಾಗಿರೋದು ನಮ್ಮ ಸಹಜ ಸ್ಥಿತಿ. ಅದು ನಮ್ಮ ಸಿಸ್ಟಮ್ನ ಡಿಫಾಲ್ಟ್ ಸೆಟ್ಟಿಂಗ್. ಆದ್ರೆ ನಾವು ಸೇವಿಸೋ ತಪ್ಪು ಆಹಾರ ಇದೆಯಲ್ಲ, ಅದೇ ನಮ್ಮ ಸಿಸ್ಟಮ್ನ ಅತಿದೊಡ್ಡ ಹ್ಯಾಕರ್. ಹಾಗಿದ್ರೆ ನಮ್ಮ ಸಿಸ್ಟಮ್ ಹೇಗೆ ಹ್ಯಾಕ್ ಆಗಿದೆ? ಇದಕ್ಕಿರೋ ದೊಡ್ಡ ಸಮಸ್ಯೆ ಅಂದ್ರೆ ನಾವು ಹಾಕ್ತಿರೋ ಇಂಧನ. ಬನ್ನಿ ಮೊದಲನೇ ಭಾಗದಲ್ಲಿ ಇದ್ನೇ ನೋಡೋಣ. ಇಲ್ಲಿ 2 ತರಹದ ಶಕ್ತಿಗಳಿದೆ. ಒಂದ್ ಕಡೆ ತಾಮಸಿಕ ಆಹಾರ. ಇದು ಸೀಮೆ ಎಣ್ಣೆ ಇದ್ದ ಹಾಗೆ. ಇದು ನಮ್ಮನ್ನ ಡಲ್ ಮಾಡಿ, ಭಾರ ಅನಿಸಿ, ಶಕ್ತಿಯನ್ನೇ ಹೀರ್ಬಿಡುತ್ತೆ. ಇನ್ನೊಂದು ಕಡೆ ಸಾತ್ವಿಕ ಆಹಾರ. ಇದು ಪ್ರೀಮಿಯಂ ಇಂಧನದ ತರ. ಹಗುರವಾಗಿ, ಶಕ್ತಿಯುತವಾಗಿ ಇಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸಿಸ್ಟಮ್ ಹ್ಯಾಕರ್, ಇನ್ನೊಂದು ಸಿಸ್ಟಮ್ ಆಕ್ಟಿವೇಟರ್. ಓಕೆ, ಈ ಹ್ಯಾಕಿಂಗ್ ಅಸ್ಲಿಗೆ ನಡೆಯೋದು ಹೇಗೆ? ಇದರ ಹಿಂದಿರೋ ಸೈನ್ಸ್ ಏನು? ಅದಕ್ಕೆ ನಾವು ನಮ್ಮ ಎರಡನೇ ಮೆದುಳನ್ನ, ಅಂದ್ರೆ ನಮ್ಮ ಆಂತರಿಕ ಇಂಜಿನ್, ಗಟ್ ಬ್ರೈನ್ ಆಕ್ಸಿಸ್ ಬಗ್ಗೆ ತಿಳ್ಕೊಳ್ಬೇಕು. ನಮ್ಮ ಎರಡನೇ ಮೆದುಳು ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಹೊಟ್ಟೆಲಿರೋ ಕೋಟ್ಯಾಂತರ ನರಕೋಶಗಳ ಒಂದು ನೆಟ್ವರ್ಕ್. ಇದು ನಮ್ಮ ತಲೆಲಿರೋ ಮೆದುಳಿನ ಜೊತೆ ಡೈರೆಕ್ಟ್ ಆಗಿ ಮಾತಾಡತ್ತೆ. ನಮ್ಮ ಮೂಡ್, ನಮ್ಮ ಯೋಚನೆ, ನಮ್ಮ ಭಾವನೆ ಎಲ್ಲದರ ಮೇಲೂ ಇದರ ಪ್ರಭಾವ ಇರುತ್ತೆ. ಹಾಗಿದ್ರೆ ನಾವು ತಪ್ಪು ಇಂಧನ ಹಾಕಿದಾಗ, ಅಂದ್ರೆ ಕೆಟ್ಟ ಊಟ ತಿಂದಾಗ, ಈ ಸೂಕ್ಷ್ಮವಾದ ಸಿಸ್ಟಮ್ ಮೇಲೆ ಏನಾಗುತ್ತೆ? ಇದು ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಹೊಟ್ಟೆಗೆ ಏನು ಸೇರುತ್ತೋ ಅದರ ಸಿಗ್ನಲ್ ನೇರವಾಗಿ ಮನಸ್ಸಿಗೆ ಹೋಗುತ್ತೆ. ಹಾಗಾಗಿ ಮೊದಲು ಮಾಡಬೇಕಾದ ಕೆಲ್ಸ ಏನು ಗೊತ್ತಾ? ಆ ಕೆಟ್ಟ ಆಹಾರವನ್ನ ನಮ್ಮ ಸಿಸ್ಟಮ್ನಿಂದ ಅನ್ಇನ್ಸ್ಟಾಲ್ ಮಾಡೋದು. ಅದೇ ನಮ್ಮ ಸಿಸ್ಟಮ್ ಆಕ್ಟಿವೇಶನ್ನ ಮೊದಲ ಹೆಜ್ಜೆ. ಇವತ್ತಿನ ಸೈನ್ಸ್ ಹೇಳ್ತಿರೋ ಇದೇ ಮಾತನ್ನ ನಮ್ಮ ಹಿರಿಯರು, ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ರು. ಇದನ್ನ ನಮ್ಮ ದೇಹದ ಒರಿಜಿನಲ್ ಓನರ್ಸ್ ಮ್ಯಾನ್ಯಲ್ ಅಂತಾನೂ ಕರಿಬಹುದು. ಒಂದು ಅದ್ಭುತವಾದ ಮಾತು ಕೇಳಿ, ಹೇಗೆ ಅನ್ನವೋ ಹಾಗೆ ಮನಸ್ಸು. ಇದರ ಅರ್ಥ ಆಹಾರ ಬರೀ ದೇಹಕ್ಕೆ ಶಕ್ತಿ ಕೊಡೋದಲ್ಲ, ಅದು ನಮ್ಮ ಮನಸ್ಸನ್ನು ಕೂಡ ಸೂಕ್ಷ್ಮವಾಗಿ ರೂಪಿಸುತ್ತೆ ಅಂತ. ಇನ್ನೊಂದು ಮಾತು ನೋಡಿ, ಇದು ಇನ್ನೂ ಅದ್ಭುತವಾಗಿದೆ. ಅನ್ಯಾಯದ ಸಂಪಾದನೆ ಮತ್ತು ಕೋಪದಿಂದ ಬೇಯಿಸಿದ ಆಹಾರವು ಮಾನಸಿಕ ಸಾಫ್ಟ್ವೇರ್ ಅನ್ನು ಕ್ರ್ಯಾಶ್ ಮಾಡುತ್ತದೆ. ಅಂದ್ರೆ ಊಟ ಮಾಡೋದು ಮಾತ್ರವಲ್ಲ, ಅದು ಯಾವ ಭಾವನೆಯಿಂದ ತಯಾರಾಗಿದೆ ಅನ್ನೋದು ಕೂಡ ನಮ್ಮ ಮೆಂಟಲ್ ಸಾಫ್ಟ್ವೇರ್ ಮೇಲೆ ಪರಿಣಾಮ ಬೀರುತ್ತೆ. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ಹೋಗೋಣ. ನಮ್ಮ ಸಿಸ್ಟಮ್ ಅನ್ನ ಕೇವಲ 3 ದಿನದಲ್ಲಿ ರೀಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಅಪ್ಗ್ರೇಡ್ ಅನ್ನ ಇನ್ಸ್ಟಾಲ್ ಮಾಡೋಣ. ಮೊದಲಿಗೆ ಆಹಾರವನ್ನ ಕ್ಯಾಲೋರಿ ಲೆಕ್ಕದಲ್ಲಿ ನೋಡೋದನ್ನ ಬಿಡ್ಬೇಕು. ಅದನ್ನ ನಮ್ಮ ಸಿಸ್ಟಮ್ ಅನ್ನ ಸರಿಪಡಿಸೋ ಒಂದು ಔಷಧಿ ಅಂತ ನೋಡ್ಬೇಕು. ನೆನ್ಪಿಟ್ಕೊಳ್ಳಿ, ಹೊಟ್ಟೆ ಹಗುರವಾಗಿದ್ರೆ ತಾನೇ ಮನ್ಸು ಶಾಂತವಾಗಿರೋದು. ಈ ಚಾಲೆಂಜ್ ತುಂಬಾ ಸಿಂಪಲ್. 3 ಸ್ಟೆಪ್ಸ್. ಸ್ಟೆಪ್ 1, ಅನ್ಇನ್ಸ್ಟಾಲ್, ಅಂದ್ರೆ ಭಾರವಾದ ತಾಮಸಿಕ ಆಹಾರಗಳನ್ನ ನಿಲ್ಸೋದು. ಸ್ಟೆಪ್ 2, ಇನ್ಸ್ಟಾಲ್, ಅಂದ್ರೆ ಹಗುರವಾದ, ತಾಜಾ, ಸಾತ್ವಿಕ ಆಹಾರವನ್ನ ಶುರು ಮಾಡೋದು. ಮತ್ತು ಕೊನೆಯದಾಗಿ ಸ್ಟೆಪ್ 3, ಗಮನಿಸಿ. ನಿಮ್ಮ ಎನರ್ಜಿ, ಮೂಡ್ ಎಲ್ಲದರಲ್ಲೂ ಆಗ್ತಿರೋ ಪಾಸಿಟಿವ್ ಬದಲಾವಣೆಗಳನ್ನ ಗಮನಿಸಿ. ಓಕೆ, ಈಗ ನಮ್ಮ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸಾರಾಂಶ ನೋಡೋಣ. ಇದು ನಮ್ಮ ಆಕ್ಟಿವೇಶನ್ ಚೆಕ್ಲಿಸ್ಟ್. ಮೊದಲನೇದು, ನಮ್ಮ ದೇಹ ಒಂದು ಫೆರಾರಿ, ಅದಕ್ಕೆ ಸೀಮೆ ಎಣ್ಣೆ ಹಾಕೋದು ಬೇಡ. ಎರಡನೇದು, ನಮ್ಮ ಹೊಟ್ಟೆ ನಮ್ಮ ಸೆಕೆಂಡ್ ಬ್ರೈನ್, ಅದನ್ನ ಕಸದ ತೊಟ್ಟಿ ಮಾಡೋದು ಬೇಡ. ಮೂರನೇದು, ಋಷಿಗಳ ಮಂತ್ರ, ಹೇಗೆ ಅನ್ನವೋ ಹಾಗೆ ಮನಸ್ಸು. ಮತ್ತು ಕೊನೆಯದಾಗಿ ಆಕ್ಷನ್. 3 ದಿನದ ಸಾತ್ವಿಕ ಚಾಲೆಂಜ್ ತಗೊಂಡು ಸಿಸ್ಟಮ್ ಅನ್ನ ರೀಸ್ಟೋರ್ ಮಾಡಿ. ಹಾಗಿದ್ರೆ ಕೊನೆಯ ಮಾತು, ಹಗುರವಾಗಿ ತಿನ್ನಿ, ಹಗುರವಾಗಿರಿ. ಬನ್ನಿ ಆಕ್ಟಿವೇಶನ್ ಶುರು ಮಾಡೋಣ.